ಚಿಕ್ಕಮಗಳೂರಲ್ಲಿ ಫೆಂಗಲ್ ಚಂಡಮಾರುತ ಅಬ್ಬರಿಸಿ ಬೊಬ್ಬಿರಿತಾ ಇದೆ. ಮೂಡಿಗೆರೆ, ಕೊಟ್ಟಿಗೆಹಾರ, ಚಾರ್ಮಾಡಿ ಘಾಟ್, ಬಣಕಲ್, ಬಾಳೂರು ಭಾಗದಲ್ಲಿ ಭಾರೀ ಮಳೆಯಾಗಿದೆ. ಇನ್ನು ಸಂಜೆ ಬಳಿಕ ಮಲೆನಾಡಿನ ಹಲವು ಭಾಗದಲ್ಲಿ ಭಾರೀ ಮಳೆ ಬಿದ್ದಿದೆ. ಇನ್ನು ಕೊಯ್ಲಿಗೆ ಬಂದಿರುವಂತಹ ಕಾಫಿಗೆ ಹಾನಿಯಾಗುವಂತಹ ಭೀತಿ ಕೂಡ ಫೆಂಗಲ್ ಚಂಡಮಾರುತದಿಂದ ಈಗ ಎದುರಾಗ್ತಾ ಇದೆ. ಸೊ ಭಾರೀ ಮಳೆ ಉಂಟಾಗ್ತಾ ಇದೆ. ಕರ್ನಾಟಕದ ಅನೇಕ ಪ್ರದೇಶಗಳಲ್ಲಿ, ದಕ್ಷಿಣ ಒಳನಾಡಿನ ಪ್ರದೇಶ ಇರಬಹುದು, ಮಲೆನಾಡಿರಬಹುದು, ರಾಜಧಾನಿ ಬೆಂಗಳೂರು ಇರಬಹುದು, ಎಲ್ಲ ಕಡೆ ಕೂಡ ತುಂತುರು ಮಳೆ ಜೊತೆಗೆ ಬೇರೆ ಬೇರೆ ಜಾಗಗಳಲ್ಲಿ ಅಂದರೆ ಮಲೆನಾಡಿನ ಭಾಗದಲ್ಲಿ ಭಾರೀ ಮಳೆ ಕೂಡ ಉಂಟಾಗ್ತಾ ಇದೆ. ಇದರಿಂದಾಗಿ ಕೊಯ್ಲಿಗೆ ಬಂದಿರುವಂತಹ ಕಾಫಿ ಅಂದರೆ ಈಗ ಕಾಫಿಯನ್ನು ಕಟಾವು ಮಾಡುವಂತಹ ಸೀಸನ್. ಸೊ ಕೊಯ್ಲಿಗೆ ಬಂದಿರುವಂತಹ ಕಾಫಿ ಬೆಳೆಗೆ ಹಾನಿಯಾಗುವಂತಹ ಭೀತಿ ಕೂಡ ಈಗ ರೈತರಲ್ಲಿ ಮೂಡಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ರೀತಿ ಚಿಕ್ಕಮಗಳೂರಿನ ರಸ್ತೆಯಲ್ಲಿ, ಪ್ರಮುಖವಾದಂಥ ರಸ್ತೆಯಲ್ಲಿ ಯಾವ ರೀತಿ ಭಾರೀ ಮಳೆಯಿಂದಾಗಿ ರಸ್ತೆಯೆಲ್ಲ ತೊಯ್ದು ತೊಪ್ಪೆ ಆಗಿದೆ. ಅದರ ಜೊತೆಗೆ ಚಿಕ್ಕಮಗಳೂರಿನ ಈ ಒಂದು ಮಲೆನಾಡಿನ ಭಾಗ ಕೂಡ ಅದಕ್ಕಾಗಿ ಏನು ಹೊರತಾಗಿಲ್ಲ. ಯಾಕೆ ಅಂತಂದರೆ ಅಲ್ಲೂ ಕೂಡ ಭಾರೀ ಮಳೆ ಆಗ್ತಿರೋದ್ರಿಂದ ಬೆಳೆಗಳಿಗೆ ಹಾನಿ ಉಂಟಾಗಿರುವಂಥ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ. ಇದರಿಂದಾಗಿ ರೈತರಲ್ಲಿ ಒಂದು ರೀತಿ ಭೀತಿ ಶುರುವಾಗಿದೆ. ಇನ್ನು ಉಡುಪಿಯಲ್ಲೂ ಕೂಡ ಫೆಂಗಲ್ ಚಂಡಮಾರುತದಿಂದ ಭಾರಿ ಎಫೆಕ್ಟ್ ಉಂಟಾಗಿದೆ. ಉಡುಪಿ ನಗರದ ಕೆಲ ಮುಖ್ಯ ರಸ್ತೆಗಳು ಜಲಾವೃತವಾಗಿವೆ. ಇನ್ನು ರಸ್ತೆ ಮಧ್ಯೆಯೇ ಕೆಲವು ವಾಹನಗಳು ಕೆಟ್ಟು ನಿಂತಿವೆ. ಸಿಡಿಲು, ಮಿಂಚು, ಗಾಳಿ ಸಹಿತ ಭಾರಿ ಮಳೆ ಆಗ್ತಾ ಇದೆ. ಇದಕ್ಕಾಗಿ ವಿದ್ಯುತ್ ವ್ಯತ್ಯಯ ಕೂಡ ಉಡುಪಿ ಜಿಲ್ಲೆಯಲ್ಲಿ ಉಂಟಾಗ್ತಾ ಇದೆ. ಹಾಗೂ ಉಡುಪಿ ಜಿಲ್ಲೆಯಲ್ಲಿ ಆರೆಂಜ್ ಅಲರ್ಟ್ ಅನ್ನು ಇದೀಗ ಹವಾಮಾನ ಇಲಾಖೆ ಘೋಷಣೆ ಮಾಡಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.